ಶಿಗ್ಗಾವಿ ಸವಣೂರು ಶಾಸಕರ ಮತಕ್ಷೇತ್ರದ ಉಪಚುನಾವಣೆಯ ದಿನಾಂಕ ಘೋಷಣೆಗೂ ಮೊದಲೇ ಪ್ರತಿಷ್ಠಿತ ಕಣವಾಗಿ ರಾಜಕೀಯ ನಾಯಕರ ಭೇಟಿ, ಸರಣಿ ಕಾರ್ಯಕರ್ತರ ಸಭೆಗಳಾಗಿ ರಂಗೇರ್ತಾ ಇದೆ ಶಿಗ್ಗಾಂವ್ ಕ್ಷೇತ್ರ. ಪ್ರತಿದಿನ ವಿವಿಧ ಪಕ್ಷಗಳ ಅಭ್ಯರ್ಥಿಗಳ ಟಿಕೆಟ್ ಆಕಾಂಕ್ಷಿಗಳಾಗಿ ಹೈಕಮಾಂಡ್ ಭೇಟಿ, ಶಕ್ತಿ ಪ್ರದರ್ಶನ, ಜಿದ್ದಾಜಿದ್ದಿ ಕಸರತ್ತುಗಳು ಜೋರಾಗಿದ್ದು, ಒಳಗಿನ ಅಭ್ಯರ್ಥಿಗಳು ಕ್ಷೇತ್ರದ ಹೊರಗಿನ ಅಭ್ಯರ್ಥಿಗಳು ನಾ ಮುಂದು ತಾ ಮುಂದು ಎಂದು ಪೈಪೋಟಿಗೆ ಬಿದ್ದಿದ್ದಾರೆ. ಕಾಂಗ್ರೆಸ್ಸಿನಿಂದ ಪ್ರಬಲ ಆಕಾಂಕ್ಷಿಗಳಾದಂಥವರು ಹೈಕಮಾಂಡ್ನ ಓಲೈಕೆ ಮಾಡುವಲ್ಲಿ, ಬಲ ಪ್ರದರ್ಶನ ತೋರುವಲ್ಲಿ ಟಿಕೆಟ್ ಪಡೆಯಲು ಹೈಕಮಾಂಡ್ ಓಲೈಕೆಯ ಲಾಬಿ ಜೋರಾಗಿ ನಡೀತಿದೆ. ಅಖಾಡಕ್ಕಿಳಿದ ಮಹಿಳಾ ಕಾಂಗ್ರೆಸ್ ಆಕಾಂಕ್ಷಿಗಳು. ನಾನು ಪ್ರಬಲ ಆಕಾಂಕ್ಷಿ ಎನ್ನುತ್ತಿರೋ ಪಾಟೀಲ್ ಲೇಡೀಸ್. ಹೌದು, ಒಂದ್ ಕಡೆ ಖಾದ್ರಿ, ಪಠಾಣ್, ಆರ್ ಶಂಕರ್, ಸೋಮಣ್ಣ ಅಂತೆಲ್ಲ ದೊಡ್ಡವರ ಲಿಸ್ಟೇ ಕಾಂಗ್ರೆಸ್ ಟಿಕೆಟ್ಗಾಗಿ ಪೈಪೋಟಿ ನಡೆಸ್ತಿದೆ. ಆ ಪೈಕಿ ನಾವು ಪಕ್ಷಕ್ಕಾಗಿ ದುಡಿದಿದ್ದೀವಿ, ಸಂಘಟನೆ ಮಾಡ್ತಾ ಬಂದಿದ್ದೀವಿ. ನಾವು ಕೂಡ ಶಿಗ್ಗಾಂವ್ ಕ್ಷೇತ್ರದ ಉಪಚುನಾವಣೆಗೆ ಪ್ರಬಲ ಟಿಕೆಟ್ ಆಕಾಂಕ್ಷಿಗಳು ಎನ್ನುತ್ತಿದ್ದಾರೆ ಪ್ರೇಮಾ ಪಾಟೀಲ್ ಮತ್ತು ರಾಜೇಶ್ವರಿ ಪಾಟೀಲ್. ಇದಕ್ಕೆ ಸಂಬಂಧಪಟ್ಟಂತೆ ಮೊನ್ನೆಯಷ್ಟೇ ವೀಕ್ಷಕರಾಗಿ ಬಂದಿದ್ದಂತಹ ಸಚಿವ ಈಶ್ವರ್ ಖಂಡ್ರೆ ಸೇರಿದಂತೆ ಎಲ್ಲ ನಾಯಕರನ್ನು ಭೇಟಿ ಮಾಡಿ ತಮ್ಮ ಕುರಿತ ವರದಿಯನ್ನು ಸಲ್ಲಿಸಿದ್ದಾರೆ. ಕಳೆದ 32 ವರ್ಷಗಳಿಂದಲೂ ಕ್ಷೇತ್ರದಲ್ಲಿ ರಾಜಕೀಯ ಜೀವನ, ಸಾಮಾಜಿಕ ಕಾರ್ಯ, ಪಕ್ಷ ಸಂಘಟನೆಯ ಹಿನ್ನೆಲೆಯಲ್ಲಿ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷೆಯಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ ಪ್ರೇಮಾ ಪಾಟೀಲ್. ಕಾಂಗ್ರೆಸ್ ಪಕ್ಷ ಗುರುತಿಸಿ ಟಿಕೆಟ್ ನೀಡಿದ್ದಲ್ಲಿ ಮಹಿಳೆಯರಿಗೆ ಪಕ್ಷ ಪ್ರಾಧಾನ್ಯತೆಯನ್ನು ನೀಡಿದಂತಾಗುತ್ತದೆ ಎಂದು ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷೆ ಪ್ರೇಮಾ ಪಾಟೀಲ್ ಈಗಾಗಲೇ ಮಾಧ್ಯಮದ ಜೊತೆಗೆ ಮಾತನಾಡಿದ್ದಾರೆ. ಹಾವೇರಿ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷೆಯಾಗಿ ಸಾಕಷ್ಟು ಕೆಲಸ ಮಾಡಿದ ಮತ್ತು ಸಂಘಟನೆ ಮಾಡಿದ ಅನುಭವವಿದ್ದು, ಕ್ಷೇತ್ರದಲ್ಲೇ ಮಹಿಳಾ ಅಧ್ಯಕ್ಷೆಯಾಗಿ ಪಕ್ಷವನ್ನು ಸಂಘಟಿಸಿದ್ದೇನೆ. ಕಳೆದ 5 ಚುನಾವಣೆಯಲ್ಲಿ ಅಲ್ಪಸಂಖ್ಯಾತ ಸಮುದಾಯವನ್ನು ಪ್ರತಿನಿಧಿಸುವ ವ್ಯಕ್ತಿಗಳ ಆಯ್ಕೆ ಇತ್ತು. ಪಕ್ಷ ಸಂಘಟನಾತ್ಮಕವಾಗಿ ಗೆಲುವು ಪಡೆಯಲಿಲ್ಲ. ಈ ಬಾರಿ ಉಪಚುನಾವಣೆಗೆ ಪಕ್ಷದ ಹಿರಿಯರು ಪ್ರಬಲ ಲಿಂಗಾಯತ ಪ್ರತಿನಿಧಿಗಳನ್ನು ಪಕ್ಷದ ಅಭ್ಯರ್ಥಿಗಳನ್ನಾಗಿ ಆಯ್ಕೆ ಮಾಡಬೇಕು ಮತ್ತು ಮಹಿಳೆಯರಿಗೂ ಪ್ರಾಧಾನ್ಯತೆ ಸಿಗುವಂತಾಗಬೇಕು ಎಂಬುದು ಹಾವೇರಿ ಜಿಲ್ಲಾ ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷೆ ಪ್ರೇಮಾ ಪಾಟೀಲ್ ಅವರ ಅಭಿಪ್ರಾಯ. ಲಿಂಗಾಯತ ಸಮುದಾಯದ ಬೆಂಬಲ ಹೊಂದಿರೋ ಪ್ರೇಮಾ ಪಾಟೀಲ್ ವರಿಷ್ಠರ ಮುಂದೆ ಮಹಿಳೆಯರಿಗೂ ಅವಕಾಶ ಕೊಡಿ ಅನ್ನೋ ಟ್ಯಾಗ್ ಲೈನ್. ಒಂದು ಹಂತಕ್ಕೆ ಪ್ರೇಮಾ ಪಾಟೀಲ್ ಟಿಕೆಟ್ ಕೇಳುವುದರಲ್ಲಿ ತಪ್ಪೇನೂ ಇಲ್ಲ ಬಿಡಿ. ಕಳೆದ 30 ವರ್ಷಗಳಿಂದ ಕ್ಷೇತ್ರದಲ್ಲಿ ಸಾರ್ವಜನಿಕ ಜೀವನದಲ್ಲಿ ಸೇವೆ ಮಾಡುತ್ತಾ ಬರ್ತಾ ಇದ್ದಾರೆ. ಅಲ್ಲದೆ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿ ಮತ್ತು ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷೆಯಾಗಿ, ಶಿಗ್ಗಾವಿ APMC ಅಧ್ಯಕ್ಷೆಯಾಗಿ, ಜೊತೆಗೆ ವಿವಿಧ ಘಟಕಗಳಲ್ಲಿ ಸೇವೆ ಮಾಡಿದ ಅನುಭವವಿದೆ. ಮೇಲಾಗಿ ಪಕ್ಷ ಹಾಕಿಕೊಡುವಂತಹ ಪ್ರತಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮಗಳ ಯಶಸ್ವಿಗೂ ಪಾತ್ರರಾಗುವ ಮೂಲಕ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಪ್ರೇಮಾ ಅವರು ಕೇಳೋದು, ಇಷ್ಟೆಲ್ಲ ಮಾಡಿರೋ ನನಗೆ ನನ್ನ ಸೇವೆಯನ್ನು ಗುರುತಿಸಿ ಕಾಂಗ್ರೆಸ್ ಪಕ್ಷ ಉಪಚುನಾವಣೆಯಲ್ಲಿ ಟಿಕೆಟ್ ನೀಡಬೇಕು. ಈವರೆಗೆ ಕಾಂಗ್ರೆಸ್ ಪಕ್ಷ ಈ ಕ್ಷೇತ್ರದಲ್ಲಿ ಮಹಿಳೆಯರಿಗೆ ಅವಕಾಶನ ನೀಡಿಲ್ಲ. ಅಲ್ಲದೆ ಮುಸ್ಲಿಂ ಸಮುದಾಯಕ್ಕೆ 4 ಬಾರಿ ಟಿಕೆಟ್ ನೀಡಿತ್ತು. ಅದು ಪಕ್ಷ ಸೋಲಿಗೆ ಕಾರಣವಾಗಿದೆ. ಹೀಗಾಗಿ ಲಿಂಗಾಯತ ಸಮುದಾಯದ ಪ್ರಮುಖ ಮುಖಂಡರಾಗಿದ್ದು, ಸಮುದಾಯದ ಬೆಂಬಲ ಸಂಪೂರ್ಣವಾಗಿದ್ದು, ಪಕ್ಷ ನನಗೆ ಟಿಕೆಟ್ ನೀಡಿ ನನ್ನ ಗೆಲುವಿಗೆ ಅವಕಾಶ ನೀಡಬೇಕೆಂದು ಮನವಿಯನ್ನ ವರಿಷ್ಠರ ಮುಂದಿಟ್ಟಿದ್ದಾರೆ. ಈಗಾಗಲೇ CM ಸಿದ್ದರಾಮಯ್ಯನವರಿಗೆ DCM DK ಶಿವಕುಮಾರ್ ಸೇರಿದಂತೆ ರಾಜ್ಯ ಉಸ್ತುವಾರಿ ಸಮಿತಿ ಪದಾಧಿಕಾರಿಗಳಿಗೆ ಭೇಟಿಯಾಗುವ ಮೂಲಕ ಮನವಿಯನ್ನು ಮಾಡಿದ್ದಾರೆ. ಅವರಿಂದ ಉತ್ತಮ ಪ್ರತಿಕ್ರಿಯೆ ಸಿಕ್ಕು ಮಹಿಳಾ ಅಭ್ಯರ್ಥಿಗೆ ಟಿಕೆಟ್ ನೀಡಿದ್ರೆ ಕಾಂಗ್ರೆಸ್ ಪಕ್ಷ ಬಹುಮತ ಸಾಧಿಸಲಿದೆ ಎಂಬುದು ಪ್ರೇಮಾ ಪಾಟೀಲ್ ಅವರ ಲೆಕ್ಕಾಚಾರ. ಆಕಾಂಕ್ಷಿಗಳ ಲೆಕ್ಕಾಚಾರ ಏನೇ ಇದ್ರು ಗೊಂಬೆ ಆಡಿಸೋನು ಮೇಲೆ ಕುಂತವನು ಅನ್ನೋ ಹಾಗೆ ಎಲ್ಲ ಆಕಾಂಕ್ಷಿಗಳು ಹೈಕಮಾಂಡ್ ನಿರ್ಧಾರಕ್ಕೆ, ರಾಜ್ಯ ನಾಯಕರ ಲೆಕ್ಕಾಚಾರಕ್ಕೆ ತಲೆಬಾಗಲೇಬೇಕು. ಮಹಿಳೆಯರಿಗೂ ಟಿಕೆಟ್ ಕೊಟ್ಟು ಅವಕಾಶ ಮಾಡಿಕೊಡಿ, ನಾವು ಗೆಲುವನ್ನು ಸಾಧಿಸ್ತೇವೆ ಎನ್ನುವ ಇವರ ಬೇಡಿಕೆಗೆ ಪಕ್ಷ ಹ್ಞೂ ಅನ್ನುತ್ತೋ ಅನ್ನೋದನ್ನು ಕಾದು ನೋಡಬೇಕಿದೆ.
ಕಿರಣ್ ಬಳ್ಳಾರಿ ಮಠ್, ಶ್ರೀ ಕರ್ನಾಟಕ, ಹಾವೇರಿ.